ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಪಟ್ಟದಾಟ ಬೂದಿ ಮುಚ್ಚಿದ ಕೆಂಡದಂತಿತ್ತು. ಸಿಎಂ ಡಿಸಿಎಂ ದೆಹಲಿ ಯಾತ್ರೆ ಬೆನ್ನಲ್ಲೇ ಚರ್ಚೆಗಳು ಜೋರಾಗೇ ಇದ್ವು. ಆದರೆ ಹೈಕಮಾಂಡ್ ತೆಗೆದುಕೊಂಡಂತ ನಿರ್ಧಾರ ರಾಜಕೀಯ ಬೆಳವಣಿಗೆಗೆ ಕೊಂಚ ಬ್ರೇಕ್ ಹಾಕಿದಂತ ರೀತಿಯ ಕಂಡುಬರ್ತಾ ಇದೆ. ನನ್ನ ನಿಲುವು ಪಾರ್ಟಿ ಏನ್ ಹೇಳ್ತದೆ ಅದನ್ನ ನಾವು ಕೇಳ್ಕೊಂಡು ಹೋಗೋದಷ್ಟೇ. ಸಪೋರ್ಟ್ ಇದ್ದೇ ಇರ್ತದೆ, ಮಾಡೇ ಮಾಡ್ತೀವಿ. ಅವಕಾಶ ಕೊಟ್ಟರೆ ಪಕ್ಷ ಕಟ್ತಾರೆ ಅನ್ನೋ ಒಂದು ಭಾವನೆ ನನ್ನಲ್ಲಿ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ರಾಜಕೀಯ ಮೇಲಾಟಗಳು ಒಳಗೊಳಗೆ ಶುರುವಾಗಿದ್ವು. ಸಂಪುಟ ಸರ್ಜರಿ, ಕೆಪಿಸಿಸಿ ಕುರ್ಚಿ ಚರ್ಚೆ ನಿರಂತರವಾಗಿದ್ವು. ಅದರಲ್ಲೂ ಸಿದ್ದರಾಮಯ್ಯ, ಡಿಕೆ ಹಾಗೆ ಒಂದಿಷ್ಟು ಸಚಿವರು ದೆಹಲಿಗೆ ಹಾರಿದ್ದೇ ತಡ. ಈ ಚರ್ಚೆಗೆ ಮತ್ತಷ್ಟು ರೆಕ್ಕೆ ಪುಕ್ಕ ಬಂದಿದ್ದು ಉಂಟು. ಬೆಳವಣಿಗೆಗಳು ಹೀಗಿರುವಾಗ ಖುದ್ದು ಕಾಂಗ್ರೆಸ್ ಹೈಕಮಾಂಡೇ ಬದಲಾವಣೆಯ ವೇಗಕ್ಕೆ ಕೊಂಚ ಸ್ಪೀಡ್ ಬ್ರೇಕ್ ಹಾಕಿದೆ. ಯಥಾಸ್ಥಿತಿ ಮಂತ್ರ ಜಪಿಸಿರುವ ವರಿಷ್ಠರು ಎಚ್ಚರಿಕೆಯ ಹೆಜ್ಜೆ ಇಟ್ಟಿದ್ದಾರೆ. ಹಾಗಾದ್ರೆ ಕಾಂಗ್ರೆಸ್ ಹೈಕಮಾಂಡ್ ಇಟ್ಟ ಎಚ್ಚರಿಕೆಯ ಹೆಜ್ಜೆಯ ಅಸಲೆಯತ್ತು ಏನು ಅಂತೀರಾ? ಅದನ್ನೇ ಎಳೆ ಎಳೆಯಾಗಿ ತೋರಿಸ್ತೀವಿ ನೋಡಿ. ಅಂದ್ಹಾಗೆ ಮುಂದಿನ ತಿಂಗಳು ಮೇ 20ಕ್ಕೆ ಸರ್ಕಾರ ರಚನೆಯಾಗಿ 2 ವರ್ಷ ತುಂಬಲಿದೆ. ಈ ಸಂಭ್ರಮದಲ್ಲಿ ಯಾವ ಗೊಂದಲವಾಗೋದು ಬೇಡ ಅನ್ನೋದು ಹೈಕಮಾಂಡ್ನ ಒಂದು ಆಲೋಚನೆ. ಇದರ ಜೊತೆಗೆ ಯಾವಾಗ ಬೇಕಾದರೂ ZPTP ಚುನಾವಣೆ ಘೋಷಣೆಯಾಗುವ ಸಾಧ್ಯತೆ ಇದೆ. ಹೀಗಿರುವಾಗ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಮಾಡಿದ್ರೆ, ಸಂಪುಟ ಸರ್ಜರಿ ಆದ್ರೆ ನಾಯಕರಲ್ಲಿ ಅಸಮಾಧಾನ ಹೆಚ್ಚಾಗಬಹುದು. ಇದರ ಪರಿಣಾಮ ZPTP ಚುನಾವಣೆ ಮೇಲೂ ಬೀಳಬಹುದು. ಒಂದು ವೇಳೆ ವ್ಯತಿರಿಕ್ತ ಫಲಿತಾಂಶ ಬಂದ್ರೆ ಪಕ್ಷಕ್ಕೆ ಹಿನ್ನಡೆಯಾಗುತ್ತೆ ಅಂತ ವರಿಷ್ಠರು ಮುಂದಾಲೋಚನೆಯಲ್ಲಿದ್ದಾರೆ. ಬದಲಾವಣೆ ಬಗ್ಗೆ ಜೂನ್ ಅಂತ್ಯ ಅಥವಾ ಜುಲೈನಲ್ಲಿ ನಿರ್ಧಾರ ಕೈಗೊಳ್ಳಲಿದ್ದಾರೆ. ಹೈಕಮಾಂಡ್ ಎಚ್ಚರಿಕೆ ಹೆಜ್ಜೆ ನಡುವೆಯೂ ಸಿಎಂ ಸಿದ್ದರಾಮಯ್ಯ ಮಾತ್ರ ನಿರಂತರವಾಗಿ ವರಿಷ್ಠರನ್ನ ಭೇಟಿ ಮಾಡಿದ್ದಾರೆ. ರಾಹುಲ್ ಗಾಂಧಿ, ಕೆಸಿ ವೇಣುಗೋಪಾಲ್ ಮೀಟ್ ಮಾಡಿದ್ದಲ್ಲದೆ ಇಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ನಿವಾಸಕ್ಕೆ ಪರೇಡ್ ಮಾಡಿದ್ರು. ಪಕ್ಷದ ಬೆಳವಣಿಗೆ, ಪರಿಷತ್ ಅಭ್ಯರ್ಥಿ ಆಯ್ಕೆ ಬಗ್ಗೆ ಸಮಾಲೋಚನೆ ಮಾಡಿರುವ ಬಗ್ಗೆ ಮಾಹಿತಿ ಇದೆ. ಸಂಪುಟ ಸರ್ಜರಿ ಬಗ್ಗೆ ಮಾತನಾಡಿರುವ ಡಿಸಿಎಂ ಡಿಕೆ ಶಿವಕುಮಾರ್, ಸಿಎಂ ಕೇಳಿ ಅಂತ ಅಂದ್ರು. ಇಷ್ಟೇ ಅಲ್ಲ, ಕೆಪಿಸಿಸಿ ಕುರ್ಚಿ ಚರ್ಚೆ ಬಗ್ಗೆಯೂ ರಿಯಾಕ್ಟ್ ಮಾಡಿದ್ದಾರೆ. ನನ್ನ ನಿಲುವು ಪಾರ್ಟಿ ಏನ್ ಹೇಳ್ತದೆ ಅದನ್ನ ನಾವು ಕೇಳ್ಕೊಂಡು ಹೋಗೋದಷ್ಟೇ. 5 ವರ್ಷ ಮಾಡಿದ್ದೀವಿ. ಪಕ್ಷಕ್ಕೆ ಏನೆಲ್ಲ ಒಳ್ಳೇದಾಗಬೇಕು ಅದು ಭಾಳ ಇಂಪಾರ್ಟೆಂಟ್. ಪಕ್ಷಕ್ಕೆ ಏನು ಒಳ್ಳೇದಾಗ್ತದೆ ಅದೆಲ್ಲ ನಮಗೆ ಇಂಪಾರ್ಟೆಂಟ್. ವ್ಯಕ್ತಿಯಕ್ಕಿಂತ ಪಕ್ಷ ಮುಖ್ಯ. ಡಿಕೆ ಪಕ್ಷ ಏನ್ ಹೇಳುತ್ತೋ ಅದನ್ನ ಕೇಳ್ತೇನೆ ಅಂದ್ರೆ ಸತೀಶ್ ಜಾರಕಿಹೊಳಿ ಮಾತು ಬದಲಾವಣೆ ಆಗಬೇಕು ಅನ್ನೋವಂತಿದೆ. ಈಶ್ವರ್ ಖಂಡ್ರೆ ಆಗ್ಲಿ ಯಾರೇ ಆಗ್ಲಿ ನಮ್ಮ ಸಪೋರ್ಟ್ ಇದ್ದೇ ಇರುತ್ತೆ ಅಂತ ಬಾಂಬ್ ಸಿಡಿಸಿದ್ದಾರೆ. ರಾಜಣ್ಣ ಪುತ್ರ ರಾಜೇಂದ್ರ ಕೂಡ ಮಾತನಾಡಿ, ನಮ್ಮ ತಂದೆಗೆ ಅವಕಾಶ ಕೊಟ್ರೆ ಪಕ್ಷ ಕಟ್ಟುತ್ತಾರೆ ಅಂತ ಪರೋಕ್ಷವಾಗಿ ಬ್ಯಾಟ್ ಬೀಸಿದ್ದಾರೆ. ಇದ್ದೇ ಇರ್ತದೆ, ಯಾರಾದ್ರೂ ಇದ್ದೇ ಇರ್ತದೆ, ಅದಕ್ಕೆ ಪ್ರಶ್ನೆ ಇಲ್ಲ. ಯಾರಾದ್ರೂ ಸಪೋರ್ಟ್ ಇದ್ದೇ ಇರ್ತದೆ, ಮಾಡೇ ಮಾಡ್ತೀವಿ. ಅವರು ಯೂತ್ ಕಾಂಗ್ರೆಸ್ ಇಂದ ಬಂದಿರುವಂಥದ್ದು. 1978ರಲ್ಲಿ ಯೂತ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರು. ಸೊ ಅವರು ಪಕ್ಷದ ಸಂಘಟನೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಇವತ್ತು ಒಂದು ಸಚಿವರಿದ್ದಾರೆ, ರಾಜ್ಯ ಸರ್ಕಾರದಲ್ಲೂ ಸಚಿವರಿದ್ದಾರೆ. ಸೊ ಒಂದು ಅವಕಾಶ ಕೊಟ್ಟರೆ ಪಕ್ಷ ಕಟ್ತಾರೆ ಅನ್ನೋ ಒಂದು ಭಾವನೆ ನನ್ನಲ್ಲೂ ಇದೆ. ಬದಲಾವಣೆ ಪರ್ವಕ್ಕೆ ಬ್ರೇಕ್ ಹಾಕಿದ್ದರ ನಡುವೆ ರಾಜ್ಯ ನಾಯಕರು ಪರಿಷತ್ ಸ್ಥಾನಕ್ಕಾಗಿ 2 ರಿಂದ 3 ಹೆಸರುಗಳ ಪಟ್ಟಿ ನೀಡಿದ್ದಾರೆ. ರಾಜ್ಯ ನಾಯಕರು ಕೊಟ್ಟ ಪಟ್ಟಿಯಲ್ಲಿ ಪ್ರಯಾರಿಟಿ ಹೆಸರು ಗುರುತಿಸಲು ಹೈಕಮಾಂಡ್ ಸೂಚನೆ ಕೊಟ್ಟಿದೆ. ಅಧಿವೇಶನ ಬಳಿಕ ಮಲ್ಲಿಕಾರ್ಜುನ್ ಖರ್ಗೆ ಶಾರ್ಟ್ ಲಿಸ್ಟ್ ಮಾಡಲಿದ್ದಾರೆ. ಅದೇನೇ ಹೇಳಿ, ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ಆಗುತ್ತೆ ಅನ್ನೋ ಸದ್ದು ಕೊಂಚ ಮಟ್ಟಿಗೆ ಕಡಿಮೆಯಾಗಿದೆ. ಆದರೆ ಒಂದಿಷ್ಟು ನಾಯಕರ ಮಾತು ಕೇಳ್ತಿದ್ರೆ ಬದಲಾವಣೆಗೆ ಪಟ್ಟು ಹಿಡಿದಂತಿದೆ. ಬ್ಯೂರೋ ರಿಪೋರ್ಟ್, TV9.